ಹೊಸದಾಗಿ ಪೋಷಕರಾದವರಿಗೆ ನೂರಾರು ಪ್ರಶ್ನೆಗಳು, ನೂರಾರು ಗೊಂದಲಗಳು. ಅದರಲ್ಲೂ ಈ ಡೈಪರ್ ವಿಷಯ ಇದೆಯಲ್ಲ, ಅಬ್ಬಾ, ಮನೆಯಲ್ಲಿ ಯಾವಾಗಲೂ ಇದೇ ಚರ್ಚೆ ಅಲ್ವಾ, ಯಾವ್ದು ಸರಿ ಯಾವುದು ತಪ್ಪು ಅಂತ. ಬನ್ನಿ ಇವತ್ತು ಈ ಡೈಪರ್ ಯುದ್ಧಕ್ಕೆ ಒಂದು ಪೂರ್ಣ ವಿರಾಮ ಇಡೋಣ. ನೋಡಿ, ಒಂದ್ ಕಡೆ ನಮ್ಮ ಹಿರಿಯರು ಅಜ್ಜಾಜಿಯರು ಹೇಳ್ತಾರೆ, ಏನಪ್ಪಾ ಇದು, ನಮ್ಮ ಕಾಲದಲ್ಲಿ ಬಟ್ಟೆ ಲಂಗೋಟಿ ಹಾಕಿ ಬೆಳೆಸಿದ್ವಿ, ಈ ಮಾಡರ್ನ್ ಡೈಪರ್ಗಳೆಲ್ಲ ವಿಷ ಅಂತ. ಇನ್ನೊಂದು ಕಡೆ ಪಾಪ ಹೊಸ ತಂದೆ ತಾಯಿಗಳು ದಿನಕ್ಕೆ 10 ಲಂಗೋಟಿ ಒಗ್ದು ಸುಸ್ತಾಗಿ ಸ್ವಲ್ಪ ಅನುಕೂಲ, ಸ್ವಲ್ಪ ನೆಮ್ಮದಿ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾರೆ. ಈ ಒತ್ತಡ ಇದೆಯಲ್ಲ, ಅದು ನಿಜಕ್ಕೂ ತುಂಬಾ ಕಷ್ಟ. ಹಾಗಾದ್ರೆ ಯಾರ ಮಾತು ಸರಿ? ಅನುಭವದ ಮಾತು ಕೇಳ್ಬೇಕಾ ಅಥವಾ ಇವತ್ತಿನ ಅನುಕೂಲವನ್ನ ನೋಡ್ಕೋಬೇಕಾ? ಇಲ್ಲ, ನಿಜ ಹೇಳಬೇಕಂದ್ರೆ ಇಬ್ರೂ ಕೇಳ್ತಿರೋ ಪ್ರಶ್ನೆ ಸರಿಯಿಲ್ಲ. ವಿಷಯ ಬಟ್ಟೆಯದ್ದೋ ಅಥವಾ ಪ್ಲಾಸ್ಟಿಕ್ಕಿನದ್ದೋ ಅಲ್ವೇ ಅಲ್ಲ. ಈ ಒಂದು ಮಾತನ್ನು ಕೇಳಿ, ಡೈಪರ್ ರ್ಯಾಷ್ ಕೆಟ್ಟ ಪಾಲನೆಯ ಸಂಕೇತವಲ್ಲ, ಅದು ಕೇವಲ ಒಂದು ಸರಳ, ನಿರೀಕ್ಷಿಸಬಹುದಾದ ರಾಸಾಯನಿಕ ಕ್ರಿಯೆ ಅಷ್ಟೇ. ಅಬ್ಬಾ, ಈ ಒಂದು ವಾಕ್ಯ ಎಷ್ಟೊಂದು ಪೋಷಕರ ಮನಸ್ಸಿನ ಮೇಲಿದ್ದ ಭಾರವನ್ನು ಇಳಿಸುತ್ತೆ ಅಲ್ವಾ? ಯಾಕಂದ್ರೆ ಸಮಸ್ಯೆ ಇರೋದು ಡೈಪರ್ನಲ್ಲಿ ಅಲ್ಲ, ಅದರೊಳಗಿನ ವಿಜ್ಞಾನದಲ್ಲಿ. ಸರಿ, ಹಾಗಾದ್ರೆ ಆ ರಸಾಯನಶಾಸ್ತ್ರ ಅಂದೆ ಏನು? ಬನ್ನಿ, ಡೈಪರ್ ಒಳಗಿನ ಒಂದು ಸೀಕ್ರೆಟ್ ಜಗತ್ತನ್ನು ನೋಡೋಣ. ಅದಕ್ಕರಿಯೋದೇ ಆಸಿಡ್ ಟ್ರ್ಯಾಪ್. ಏನಿದು ಆಸಿಡ್ ಟ್ರ್ಯಾಪ್? ಕೇಳೋಕೆ ದೊಡ್ಡ ಪದತ್ತರ ಇದೆ, ಆದರೆ ತುಂಬಾ ಸಿಂಪಲ್. ಅಂದ್ರೆ ಮಗು ಪೀ ಮಾಡಿದ ಅಥವಾ ಪೂಪ್ ಮಾಡಿದ ಡೈಪರ್ ಒಳಗಡೆ ಒಂದು ಮೈಕ್ರೋ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನಡೆಯೋ ಒಂದು ಕೆಮಿಕಲ್ ರಿಯಾಕ್ಷನ್ನಿಂದ ಮಗುವಿನ ಚರ್ಮ ಸ್ವಾಭಾವಿಕವಾಗಿ ಆಸಿಡಿಕ್ ಆಗಿರುತ್ತೆ, ಅದು ಅಲ್ಕಲೈನ್ ಆಗಿ ಬದಲಾಗುತ್ತೆ. ಇದು ಒಂದು ರೀತಿಯಲ್ಲಿ ಕೆಮಿಕಲ್ ಬರ್ನ್, ಅಂದ್ರೆ ರಾಸಾಯನಿಕ ಸುಟ್ಟ ಗಾಯದ ಹಾಗೆ. ಮಗುವಿನ ಚರ್ಮ ಅಷ್ಟು ಸೂಕ್ಷ್ಮವಾಗಿರುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನೋಡಿ, ಕೇವಲ 3 ಸ್ಟೆಪ್ಸ್. ಮೊದಲನೇದಾಗಿ, ಮಗುವಿನ ಯೂರಿನ್ನಲ್ಲಿ ಯೂರಿಯಾ ಅಂತ ಇರುತ್ತೆ. ಆಮೇಲೆ ಮಲದಲ್ಲಿರೋ ಬ್ಯಾಕ್ಟೀರಿಯಾ ಯುರೇಸ್ ಅನ್ನೋ ಎನ್ಸೈಮ್ನ ರಿಲೀಸ್ ಮಾಡುತ್ತೆ. ಕೊನೆಗೆ ಈ ಯುರೇಸ್ ಆ ಯೂರಿಯಾವನ್ನು ವಿಭಜಿಸಿ ಚರ್ಮವನ್ನು ಸುಡೋ ಅಮೋನಿಯಾ ಆಗಿ ಪರಿವರ್ತಿಸ್ಬಿಡುತ್ತೆ. ಇದೇ ನೋಡಿ ರ್ಯಾಷ್ಗೆ ಮೂಲ ಕಾರಣ. ಓಕೆ, ಈಗ ಪ್ರಾಬ್ಲಮ್ ಗೊತ್ತಾಯ್ತು. ಹಾಗಾದ್ರೆ ಸೊಲ್ಯೂಷನ್ ಏನು? ಅದಕ್ಕೆ ಇಲ್ಲಿದೆ ನೋಡಿ, ವೈದ್ಯರು ಹೇಳೋ ಪಕ್ಕಾ ಪ್ಲಾನ್. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗೇ ಇಲ್ಲ. ಮೊದಲನೇ ಮತ್ತು ಅತಿ ಮುಖ್ಯವಾದ ನಿಯಮ, ಟೈಮಿಂಗ್. ನೀವು ಡಿಸ್ಪೋಸಬಲ್ ಡೈಪರ್ ಹಾಕ್ತಿದ್ರೆ ಹಗಲಿನಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 2-3 ಗಂಟೆಗೆ ಚೇಂಜ್ ಮಾಡಲೇಬೇಕು. ಆದರೆ ನೀವು ಬಟ್ಟೆ ಲಂಗೋಟಿ ಬಳಸ್ತಿದ್ರೆ ಮಗು ಪೀ ಮಾಡಿದ 5-10 ನಿಮಿಷದೊಳಗೆ ತೆಗ್ಬಿಡಬೇಕು. ನೋ ಕಾಂಪ್ರಮೈಸ್. ಎರಡನೇ ನಿಯಮ, ಬ್ಯಾರಿಯರ್ ಕ್ರೀಮ್. ಇದನ್ನ ಹೇಗೆ ಹಚ್ಚಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಈ ವಾಕ್ಯ ನೆನ್ಪಿಟ್ಕೊಳ್ಳಿ. ಕೇಕ್ ಮೇಲೆ ಕ್ರೀಮ್ ಹೇಗೆ ಹಾಕ್ತಿರೋ ಥೇಟ್ ಹಾಗೆ ದಪ್ಪಗೆ ಬೆಳ್ಳಗೆ ಕಾಣೋ ಹಾಗೆ ಹಚ್ಚಬೇಕು. ಇದನ್ನ ಚರ್ಮಕ್ಕೆ ತಿಕ್ಕಬಾರ್ದು, ಜಸ್ಟ್ ಒಂದು ರಕ್ಷಣಾತ್ಮಕ ಲೇಯರ್ ಅಷ್ಟೇ. ಮೂರನೇ ನಿಯಮ, ಕ್ಲೀನಿಂಗ್. ಇಲ್ಲಿ ಕೆಲವು ಗೋಲ್ಡನ್ ರೂಲ್ಸ್ ಇದೆ. ಸಾಧ್ಯವಾದಷ್ಟು ಚೊಂಬಲಿ ಉಗುರು ಬೆಚ್ಚಗಿನ ನೀರು ಹಾಕಿ ತೊಳೆಯೋದು ಬೆಸ್ಟ್. ಸ್ಮೆಲ್ ಬರೋ ವೈಪ್ಸ್ ಎಲ್ಲ ಬೇಡವೇ ಬೇಡ. ತೊಳೆದ ಮೇಲೆ ಟವಲಿಂದ ಉಜ್ಜೋಕ್ ಹೋಗ್ಬೇಡಿ, ಮೆತ್ತಗೆ ಒತ್ತಿ ಒತ್ತಿ ಒಣಗಿಸಿ. ನೆನ್ಪಿಡಿ, ಫ್ರಿಕ್ಷನ್ ಅಂದ್ರೆ ಘರ್ಷಣೆ ರ್ಯಾಷ್ನ ಬೆಸ್ಟ್ ಫ್ರೆಂಡ್. ನಾವದಕ್ಕೆ ಅವಕಾಶ ಕೊಡಬಾರ್ದು. ನಾಲ್ಕನೇ ನಿಯಮ, ಇದು ತುಂಬಾ ಸಿಂಪಲ್ ಆದ್ರೆ ಪವರ್ಫುಲ್. ಏರ್ ಔಟ್ ಟೈಮ್. ದಿನಕ್ಕೆ ಒಂದು 20 ನಿಮಿಷನಾದ್ರೂ ಸರಿ ಮಗುವನ್ನು ಡೈಪರ್ ಇಲ್ದೆ ಹಾಗೆ ಬಿಡಿ. ಗಾಳಿ ಆಡ್ಲಿ. ಯಾಕಂದ್ರೆ ಫ್ರೆಶ್ ಗಾಳಿಯಲ್ಲಿರೋ ಆಕ್ಸಿಜನ್ ಆ ರ್ಯಾಷ್ ಉಂಟು ಮಾಡೋ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಸಾಯಿಸ್ಬಿಡುತ್ತೆ. ಇನ್ನು ಕೊನೆಯ 5ನೇ ನಿಯಮ, 2 ಫಿಂಗರ್ ಟೆಸ್ಟ್. ಡೈಪರ್ ಹಾಕಿದ್ಮೇಲೆ ಅದು ತುಂಬ ಟೈಟ್ ಆಗಬಾರ್ದು, ತುಂಬ ಲೂಸ್ ಕೂಡ ಇರಬಾರ್ದು. ಟೈಟ್ ಇದ್ರೆ ಉಜ್ಕೊಂಡು ರ್ಯಾಷ್ ಆಗತ್ತೆ, ಲೂಸ್ ಇದ್ರೆ ಲೀಕ್ ಆಗತ್ತೆ. ಪರ್ಫೆಕ್ಟ್ ಫಿಟ್ ಅಂದ್ರೆ ಡೈಪರ್ ಹಾಕಿದ್ಮೇಲೆ ಅದರ ಸೊಂಟದ ಪಟ್ಟಿ ಕೆಳಗೆ ನಿಮ್ಮ 2 ಬೆರಳುಗಳು ಆರಾಮಾಗಿ ಹೋಗ್ಬೇಕು ಅಷ್ಟೇ. ಸರಿ, ಈ 5 ನಿಯಮ ಪಾಲಿಸಿದ್ರಾಯ್ತು. ಆದರೆ ನಮ್ಮ ಸುತ್ತಮುತ್ತ ಇರೋರು ಹೇಳೋ ಮಾತುಗಳನ್ನ ಏನ್ ಮಾಡೋದು? ಬನ್ನಿ, ಕೆಲವು ದೊಡ್ಡ ಡೈಪರ್ ಕಟ್ಟುಕತೆಗಳನ್ನ ಬ್ರೇಕ್ ಮಾಡೋಣ. ಮೊದಲೇದಾಗಿ ಎಲ್ಲರನ್ನೂ ಕಾಡೋ ಒಂದು ದೊಡ್ಡ ಭಯ, ಡಿಸ್ಪೋಸಬಲ್ ಡೈಪರ್ ಹಾಕಿದ್ರೆ ಗಂಡು ಮಕ್ಕಳಲ್ಲಿ ಬಂಜೆತನ ಬರುತ್ತಾ ಅಂತ. ಇದಕ್ಕೆ ಉತ್ತರ ಖಂಡಿತ ಇಲ್ಲ. ಇದು ಪ್ರಪಂಚದಾದ್ಯಂತ ಸುಳ್ಳು ಅಂತ ಸಾಬೀತಾಗಿದೆ. ಈಗ ಬರೋ ಡೈಪರ್ಗಳೆಲ್ಲ ಬ್ರೀದಬಲ್, ಅಂದ್ರೆ ಗಾಳಿ ಆಡುತ್ತೆ. ಇದರಿಂದ ಮಗುವಿನ ಬೆಳವಣಿಗೆಗೆ ಯಾವುದೇ ತೊಂದರೆ ಇಲ್ಲ. ನಿಜ ಹೇಳ್ಬೇಕಂದ್ರೆ ತೇವ ಇರೋ ಲಂಗೋಟಿಯಿಂದ ಆಗೋ ಇನ್ಫೆಕ್ಷನ್ ಇದಕ್ಕಿಂತ ಡೇಂಜರೇ. ಇನ್ನೊಂದು ಕಾಮನ್ ಅಭ್ಯಾಸ, ಜಾಗ ಡ್ರೈ ಆಗಿರ್ಲಿ ಅಂತ ಬೇಬಿ ಪೌಡರ್ ಹಾಕ್ಬೇಕಾ? ವಾಸ್ತವ ಏನು ಅಂದ್ರೆ ಪೌಡರ್ನ ಮುಟ್ಲೇಬಾರ್ದು. ಝೀರೋ ಪೌಡರ್. ಯಾಕಂದ್ರೆ ಪೌಡರ್ ಯೂರಿನ್ ಜೊತೆ ಸೇರಿ ಒಂದು ಪೇಸ್ಟ್ ಥರ ಆಗುತ್ತೆ, ಅದು ಸ್ಯಾಂಡ್ ಪೇಪರ್ ಥರ ಚರ್ಮವನ್ನು ಉಜ್ಜುತ್ತೆ. ಅದಕ್ಕಿಂತ ಡೇಂಜರಸ್ ಅಂದ್ರೆ ಪೌಡರ್ ಹಾಕುವಾಗ ಅದರ ಸಂಗ ಕಣಗಳು ಗಾಳಿಯಲ್ಲಿ ಹಾರಿ ಮಗುವಿನ ಉಸಿರಾಟದ ಮೂಲಕ ಶ್ವಾಸಕೋಶ ಸೇರಿದ್ರೆ ಅದು ತುಂಬಾ ಅಪಾಯಕಾರಿ. ಇನ್ನು ಮೂರನೇದು, ಇದು ಪ್ರತಿಯೊಬ್ಬ ತಾಯಿಯೂ ಕೇಳೋ ಮಾತು. ಅಮ್ಮ,
ಖಾರ ತಿಂದಿದ್ದಕ್ಕೆ ಅಥವಾ ಉಷ್ಣ ಆಗೋ ಚಿಕನ್ ತಿಂದಿದ್ದಕ್ಕೆ ಮಗುಗೆ ರ್ಯಾಶ್ ಆಯ್ತಾ? ನೋಡಿ, ತಾಯಿ ಏನ್ ತಿಂತಾರೋ ಅದಕ್ಕೂ ಮಗುವಿನ ಚರ್ಮದ ಮೇಲೆ ಆಗೋ ರಾಸಾಯನಿಕ ಬರ್ನ್ಗೂ ಯಾವುದೇ ಸಂಬಂಧ ಇಲ್ಲ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ರ್ಯಾಶ್ ಆಗೋದು ಕೇವಲ ಯೂರಿನ್ ಪೂಪ್ ಕೆಮಿಸ್ಟ್ರಿಯಿಂದ ಅಥವಾ ಫಂಗಲ್ ಇನ್ಫೆಕ್ಷನ್ನಿಂದ. ಸುಮ್ಮನೆ ತಾಯಿಯ ಮೇಲೆ ಆರೋಪ ಹಾಕೋದು ಸರಿಯಲ್ಲ. ಸರಿ, ಮನೆಯಲ್ಲೇ ಕೇರ್ ತಗೊಂಡ್ರೂ ಯಾವಾಗ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು? ಕೆಲವು ಎಚ್ಚರಿಕೆಯ ಸಂಕೇತಗಳನ್ನು ನಾವು ತಿಳ್ಕೊಂಡಿರಬೇಕು. ಈ ಲಕ್ಷಣಗಳು ಕಂಡ್ರೆ ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿ. ರ್ಯಾಶ್ ದಪ್ಪಗೆ ಕೆಂಪಾಗಿದ್ದು ಅದರ ಸುತ್ತ ಸಣ್ಣ ಸಣ್ಣ ಚುಕ್ಕೆಗಳು ಇದ್ರೆ ಅದು ಈಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು. ಚರ್ಮದಲ್ಲಿ ಗುಳ್ಳೆ, ಬಿರುಕು ಅಥವಾ ನೀರು ಸೋರ್ತಿದ್ರೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಮುಟ್ಟಿದ್ರೆ ಮಗು ಜೋರಾಗಿ ಅಳ್ತಿದ್ರೆ ಅಥವಾ ಜ್ವರ ಇದ್ರೆ ತಡ ಮಾಡಲೇಬಾರದು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಡೈಪರ್ ರ್ಯಾಶ್ ಅನ್ನೋದು ಎಷ್ಟೇ ಪ್ರೀತಿಯಿಂದ ಜಾಗರೂಕತೆಯಿಂದ ನೋಡ್ಕೊಳ್ಳೋ ಪೋಷಕರ ಮಕ್ಕಳಿಗೂ ಬರುತ್ತೆ. ಇದು ನಿಮ್ಮ ಪಾಲನೆಯಲ್ಲಿರೋ ತಪ್ಪಲ್ಲ. ಇದು ಕೇವಲ ಕೆಮಿಸ್ಟ್ರಿ ಮತ್ತೆ ಬಯೋಲಜಿ. ನಿಮ್ಮ ಪ್ರೀತಿಯ ಅಳತೆಗೋಲಲ್ಲ ಇದು. ಸೊ ದಯವಿಟ್ಟು ಗಿಲ್ಟಿ ಫೀಲ್ ಮಾಡಬೇಡಿ. ಈಗ ನಿಮ್ಮ ಕೈಯಲ್ಲಿ ಒಂದು ಪಕ್ಕಾ ಪ್ಲಾನ್ ಇದೆ, ವಿಜ್ಞಾನ ಇದೆ. ಹಾಗಾದ್ರೆ ನಿಮ್ಮ ಮುಂದಿನ ಹೆಜ್ಜೆ ಏನು? ಈ ಜ್ಞಾನವನ್ನ ಬಳಸಿ ಕಾನ್ಫಿಡೆನ್ಸ್ನಿಂದ ಮುಂದುವರಿಯಿರಿ.